ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ KPP ಪೋರ್ಟಲಲ್ಲಿ ಟೆಂಡರ್ ಅಪ್ಲೈ ಮಾಡೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ತಿಳಿಸ್ಕೊಡುವಂಥದ್ದು. ಇನ್ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಟೆಂಡರ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂಥ ಜಾಯಿನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡುವಂಥದ್ದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. KPP ಪೋರ್ಟಲ್ ಅಲ್ಲಿ ಟೆಂಡರ್ ಹಾಕೋದು ಹೇಗೆ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಿಮ್ಗೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಮೇಜರ್ ಆಗಿ ಬೇಕಾಗಿರುವಂಥದ್ದು ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂಥದ್ದು. KPP ಅಲ್ಲಿ ಟೆಂಡರ್ ಅಪ್ಲೈ ಮಾಡಬೇಕು ಅಂದ್ರೆ ನೀವು ಯಾವ ಕ್ಯಾಟಗರಿ ಟೆಂಡರ್ ಹಾಕ್ತೀರಾ ಅಂತ ಫಸ್ಟ್ ನೋಡ್ಕೊಳ್ಬೇಕು. ನೀವು ಸಿವಿಲ್ ರಿಲೇಟೆಡ್ ವರ್ಕ್ ಹಾಕಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ PWD ಲೈಸೆನ್ಸ್ ಅನ್ನ ನೀವು ಪಡ್ಕೊಳ್ಬೇಕಾಗ್ತದೆ. ಸೊ PWD ಲೈಸೆನ್ಸು ಯಾವ ಕ್ವಾಲಿಫಿಕೇಶನ್ ಇದ್ರೆ ಸಿಗುತ್ತೆ, ಯಾವ ಕ್ಲಾಸ್ ಸಿಗುತ್ತೆ, ಅದ್ರ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದೀನಿ. PWD ಲೈಸೆನ್ಸ್ ತಗೊಂಡ್ಮೇಲೆ ನೀವು ನೆಕ್ಸ್ಟ್ ತಗೊಳ್ಬೇಕಾಗಿರುವಂಥದ್ದು KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್. KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಅನ್ನ ನಮ್ಮ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನೀವು ಊರಲ್ಲಿ ಯಾರಾದರೂ ಪರಿಚಯದವರು ಇದ್ರೆ ಅಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನು ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, GST, ಇಮೇಲ್ ID, ಮೊಬೈಲ್ ನಂಬರು. ಬಿಲ್ಡಿಂಗ್ ರೆಂಟ್ ತಗೊಳ್ಬೇಕು ಅಥವಾ KSRTC ಬಿಲ್ಡಿಂಗ್ಗಳ ರೆಂಟಿಗೆ ತಗೊಳ್ಬೇಕು ಅಂದ್ರೆ GST ಅವಶ್ಯಕತೆ ಇರುವುದಿಲ್ಲ. ಆಧಾರ್ ಕಾರ್ಡ್, ಪಾನ್ ಕಾರ್ಡು, ಇಮೇಲ್ ID, ಮೊಬೈಲ್ ನಂಬರ್ ಅವಶ್ಯಕತೆ ಇರುತ್ತದೆ. ನೀವು ಲೈಸೆನ್ಸ್ ತಗೊಂಡು KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ. KPP ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡುವಾಗ ಮೊದಲಿಗೆ ಬೇಕಾಗಿರುವಂಥದ್ದು ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳ್ತಾರೆ. ಅದಕ್ಕೆ ನೀವು ತುಂಬಾ ಜನ ಕೀ ಮಾಡ್ಕೊಡಿ ಅಂತಿರಲ್ಲ, ಅದಕ್ಕೆ ಡಿಜಿಟಲ್ ಸೈನ್ ಸರ್ಟಿಫಿಕೇಟ್ ಟೋಕನ್ ಅಂತಾರೆ, DSC ಟೋಕನ್, DSC ಕೀ ಅಂತಾನು ಕೂಡ ಕೆಲವೊಬ್ರು ಹೇಳ್ತಾರೆ. ಇದಿಷ್ಟನ್ನ ತಗೊಂಡು ನೀವು ಟೆಂಡರ್ಗೆ ಅಪ್ಲೈ ಮಾಡಬೇಕಾಗ್ತದೆ. ಟೆಂಡರ್ಗೆ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ರೆ KPP ಪೋರ್ಟಲ್ ಅಪ್ರೂವ್ ಆದ್ಮೇಲೆ ನಿಮಗೆ ಯೂಸರ್ ID, ಪಾಸ್ವರ್ಡ್ ಮತ್ತೆ ಡಿಜಿಟಲ್ ಸಿಗ್ನೇಚರ್ಸ್ಗಳು ಬರ್ತವೆ. ಸೊ ಅದರಿಂದ ಲಾಗಿನ್ ಆಗಿಬಿಟ್ಟು ನಿಮ್ದು ಡಿಪಾರ್ಟ್ಮೆಂಟು ಯಾವ ಡಿಪಾರ್ಟ್ಮೆಂಟ್ ಟೆಂಡರ್ ಕರೆದಿದ್ದಾರೆ ಅಂತ ನೀವು ನೋಡಿಕೊಂಡು ಅದಕ್ಕೆ ನೀವು ಟೆಂಡರ್ ಅನ್ನು ಹಾಕಬೇಕಾಗ್ತದೆ. ಟೆಂಡರ್ ಹಾಕ್ಲಿಕ್ಕೆ ಯಾವ ರೀತಿ ಪ್ರೊಸೀಜರ್ಸ್ ಅದ್ರ ಬಗ್ಗೆ ಆಲ್ರೆಡಿ ಸಬ್ಮಿಟ್ ಮಾಡಿರೋ ವಿಡಿಯೋ ಕೂಡ ಸಬ್ಮಿಟ್ ಮಾಡಿ ತೋರಿಸಿದ್ದೀನಿ. ಮೇಜರ್ ಆಗಿ ಬೇಕಾಗಿರುವಂತದ್ದು ನಿಮ್ದು ಲೈಸೆನ್ಸ್, ಆಮೇಲೆ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್. ಇದಿಷ್ಟನ್ನ ಮಾಡ್ಕೊಂಡು ನೀವು ಟೆಂಡರ್ ಅನ್ನ ನೀವು ಅಪ್ಲೈ ಅನ್ನ ಮಾಡಬಹುದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ಹತ್ರ ಡಿಜಿಟಲ್ ಸಿಗ್ನೇಚರ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಅನ್ನ ನೀವು ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.